ನಮಸ್ಕಾರ ಸ್ನೇಹಿತರೆ. ಮಧುಮೇಹ ಸಮಸ್ಯೆ ನಿವಾರಣೆಗೆ ಆಯುರ್ವೇದ ತಜ್ಞರಿಗೆ ಬಹಳ ಹಿಂದಿನಿಂದಲೂ ಚಿರಪರಿಚಿತವಾಗಿರುವ ಕಾಶಿ ಕಣಗಲೆ ಗಿಡ ಇಂದಿನ ನಮ್ಮ ಚರ್ಚೆಯ ವಿಷಯ. ಆಯುರ್ವೇದದ ಪ್ರಕಾರದ ಔಷಧಿಗಳಿಗೆ ಇಂದಿಗೂ ಕೂಡ ಒಳ್ಳೆಯ ಬೆಲೆ ಇದೆ. ಬಹಳ ಹಳೆಯ ಇತಿಹಾಸ ಕೂಡ ಇದೆ. ನಮ್ಮ ಹಲವಾರು ಆರೋಗ್ಯ ಸ್ಥಿತಿಗಳನ್ನು ನಿರ್ವಹಣೆ ಮಾಡಿ ಸರಿಪಡಿಸುವಂತಹ ಉತ್ತಮ ಗುಣಲಕ್ಷಣಗಳಿವೆ. ಹೀಗಾಗಿಯೇ ಇಂದು ಹಲವಾರು ಆಂಗ್ಲ ಔಷಧಿಗಳು ಹಾಗೂ ಆಧುನಿಕ ಸಂಶೋಧನೆಗಳು ಹಲವಾರು ಗಿಡಮೂಲಿಕೆಗಳ ಮೊರೆ ಹೋಗಿ ತಮ್ಮ ಔಷಧಿಯ ಮಹತ್ವವನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಿವೆ. ಈಗಂತೂ ಮೂವರಲ್ಲಿ ಒಬ್ಬರಿಗೆ BP ಅಥವಾ ಶುಗರ್ ಇದ್ದೇ ಇರುತ್ತದೆ. 40 ವರ್ಷ ದಾಟಿದ ವ್ಯಕ್ತಿಗಳಲ್ಲಿ ಇದು ಸಾಮಾನ್ಯವಾದ ಆರೋಗ್ಯ ಸ್ಥಿತಿ. ದಿನ ಬೆಳಗಾದರೆ ಎದ್ದು ತಿಂಡಿ ತಿಂದು ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸಾಕಾಗಿ ಹೋಗುತ್ತದೆ. ಹೀಗಿರುವಾಗ ಕಾಲಕ್ಕೆ ಇನ್ಯಾವುದಾದರೂ ಹೊಸ ಕಾಯಿಲೆಗಳು ಬಂದು ಆವರಿಸಿದರೆ ಅವುಗಳಿಗೂ ಖರ್ಚು ಮಾಡಿ ಔಷಧಿಗಳನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಎದುರಾಗುತ್ತದೆ. ಈ ಸಂದರ್ಭದಲ್ಲಿ ಮೊದಲಿನಿಂದ ತೆಗೆದುಕೊಂಡು ಬಂದ ಔಷಧಿಗಳು ಕೆಲವೊಮ್ಮೆ ನಿಷ್ಪ್ರಯೋಜಕವಾಗುತ್ತದೆ ಅಥವಾ ನಿಲ್ಲಿಸಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಮಗೆ ಸಹಾಯಕ್ಕೆ ಬರುವುದೇ ಆಯುರ್ವೇದ ಪದ್ಧತಿ. ಆಯುರ್ವೇದ ಪದ್ಧತಿಯಲ್ಲಿ ಬಳಕೆಯಾಗುವ ಸಾಕಷ್ಟು ಪದಾರ್ಥಗಳು ನೈಸರ್ಗಿಕ ಉತ್ಪನ್ನಗಳೇ ಆಗಿರುತ್ತವೆ. ಹೆಚ್ಚಾಗಿ ಗಿಡ, ಬಳ್ಳಿ, ಕಾಂಡ, ಬೀಜಗಳಿಂದ ತಯಾರಾಗುವ ಆಯುರ್ವೇದ ಔಷಧ ಮನುಷ್ಯನ ಆರೋಗ್ಯ ನಿರ್ವಹಣೆಯಲ್ಲಿ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಭಾವ ಬೀರಬಲ್ಲದು. ಅದು ಕೂಡ ಪ್ರಸ್ತುತ ತೆಗೆದುಕೊಳ್ಳುತ್ತಿರುವ ಆಂಗ್ಲ ಔಷಧಿಗಳು ಯಾವುದೇ ತೊಂದರೆ ಆಗದಂತೆ ಮತ್ತು ದೇಹಕ್ಕೆ ಯಾವುದೇ ಅಡ್ಡ ಪರಿಣಾಮ ಉಂಟಾಗದಂತೆ ನಮ್ಮ ದೇಹದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ಮತ್ತು ಇನ್ಸುಲಿನ್ ಪ್ರಭಾವವನ್ನು ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಉಂಟುಮಾಡುವ ಅದ್ಭುತ ಲಕ್ಷಣ ಕಾಶಿ ಕಣಗಲೆ ಗಿಡದ ಹೂವುಗಳಿಗೆ ಮತ್ತು ಎಲೆಗಳಿಗೆ ಇದೆ ಎಂದು ಆಯುರ್ವೇದ ತಜ್ಞರು ಅಭಿಪ್ರಾಯಪಡುತ್ತಾರೆ. ಆಯುರ್ವೇದ ತಜ್ಞರು ಹೇಳುವ ಹಾಗೆ ಮಧುಮೇಹ ಕಫದ ಅಸ್ವಸ್ಥತೆಯಿಂದ ಉಂಟಾಗುವ ಒಂದು ಆರೋಗ್ಯ ಸಮಸ್ಯೆಯಾಗಿದ್ದು, ದೇಹದಲ್ಲಿ ಅಗ್ನಿ ಸ್ವಭಾವಕ್ಕೆ ಸೇರಿದ ಜೀರ್ಣ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಇದ್ದಕ್ಕಿದ್ದಂತೆ ಹೆಚ್ಚಾಗುವಂತೆ ಮಾಡುತ್ತದೆ. ಇಂತಹ ಒಂದು ಸಮಸ್ಯೆಗೆ ಕಾಶಿ ಕಣಗಲೆ ಗಿಡದಲ್ಲಿ ಒಳ್ಳೆಯ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗಿದೆ. ಕಾಶಿ ಕಣಗಲೆ ಗಿಡ ನಮ್ಮ ಭಾರತದ ಪ್ರಭೇದವಾಗಿದ್ದು ಹಳ್ಳಿಯಿಂದ ದಿಲ್ಲಿಯವರೆಗೂ ಎಲ್ಲ ಕಡೆಯೂ ಕಂಡುಬರುತ್ತದೆ. ಮಳೆಗಾಲ, ಚಳಿಗಾಲ ಎಂಬ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಕಾಲದಲ್ಲೂ ಹಚ್ಚ ಹಸಿರಾಗಿ ಬೆಳೆಯುವ ಈ ಗಿಡದಲ್ಲಿ ಬಿಡುವ ಹೂಗಳು ದೇವರ ಅಲಂಕಾರಕ್ಕೆ ಮತ್ತು ಕೆಲವು ಔಷಧಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತವೆ. ಇನ್ನು ಗಿಡದ ಎಲೆಗಳು ಬಹಳಷ್ಟು ಹಸಿರಾಗಿದ್ದು ಇವುಗಳ ಮೇಲ್ಮೈ ನಯವಾಗಿ ಹೊಳಪಿನಿಂದ ಕೂಡಿರುತ್ತದೆ. ಟೈಪ್ 2 ಮಧುಮೇಹದಿಂದ ಬಳಲುತ್ತಿರುವ ಹಲವರಿಗೆ ಇದು ನೈಸರ್ಗಿಕ ಔಷಧಿಯಾಗಿ ಆಯುರ್ವೇದ ಪದ್ಧತಿಯಲ್ಲಿ ಬಳಕೆಯಾಗುತ್ತದೆ. ಆಯುರ್ವೇದ ತಜ್ಞರ ಪ್ರಕಾರ ಸದಾಪುಷ್ಪ ಗಿಡದ ಎಲೆಗಳು ಮತ್ತು ಹೂಗಳನ್ನು ಬಳಸಿ ಗಿಡಮೂಲಿಕೆ ಚಹಾ ತಯಾರಿಸಿ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅಥವಾ ಕಾಶಿ ಕಣಗಲೆ ಗಿಡದ 3-4 ಎಲೆಗಳನ್ನು ಜಗಿಯುವುದರಿಂದ ಮಧುಮೇಹದಿಂದ ಏರುಪೇರಾಗುವ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅತ್ಯಂತ ಪರಿಣಾಮಕಾರಿಯಾಗಿ ಸಹಜ ಸ್ಥಿತಿಗೆ ಮರಳುತ್ತದೆ. ಮಧುಮೇಹಕ್ಕೆ ಕಾಶಿ ಕಣಗಲೆ ಗಿಡದ ಪ್ರಯೋಜನಗಳನ್ನು ತಿಳಿಯೋಣ ಬನ್ನಿ. ಕೇವಲ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಮಾತ್ರವಲ್ಲದೆ ಚೀನಾ ದೇಶದವರು ಸಹ ತಮ್ಮ ಜನರ ಮಧುಮೇಹ, ಮಲೇರಿಯಾ, ಗಂಟಲು ನೋವು, ಲ್ಯುಕೇಮಿಯಾ ಆರೋಗ್ಯ ಸಮಸ್ಯೆಗಳಿಗೆ ಕಾಶಿ ಕಣಗಲೆ ಗಿಡದ ಪ್ರಯೋಜನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದಾಪುಷ್ಪ ಗಿಡದಲ್ಲಿ 2 ಬಗೆಯ ಸಕ್ರಿಯ ಅಂಶಗಳಿದ್ದು ಅವುಗಳನ್ನು ಆಲ್ಕಲಾಯ್ಡ್ ಮತ್ತು ಟ್ಯಾನಿನ್ ಎಂದು ಕರೆಯುತ್ತಾರೆ. ಈ ಗಿಡದಲ್ಲಿ ಇಂತಹ ನೂರಾರು ಆಲ್ಕಲೈನ್ ಅಂಶಗಳು ಲಭ್ಯವಿದ್ದು ಒಂದಕ್ಕೊಂದು ಅದರದೇ ಆದ ಕಾಯಿಲೆಗಳನ್ನು ಗುಣಪಡಿಸುವಂತಹ ಗುಣಲಕ್ಷಣಗಳನ್ನು ಹೊಂದಿವೆ. ನಿಮ್ಮ ಮನೆಯ ಬಳಿ ಕಾಶಿ ಕಣಗಲೆ ಗಿಡ ಲಭ್ಯವಿದ್ದರೆ ಅದರ ಹಚ್ಚ ಹಸಿರಾದ ತಾಜಾ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿನ ಜೊತೆಗೆ ಅಥವಾ ಹಣ್ಣಿನ ಜ್ಯೂಸ್ ಜೊತೆಗೆ 1 ಚಮಚ ಕಾಶಿ ಕಣಗಲೆ ಎಲೆಗಳ ಪುಡಿ ಮಿಶ್ರಣ ಮಾಡಿ ಸೇವಿಸುವ ಅಭ್ಯಾಸ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಈ ಪುಡಿ ತುಂಬ ಕಹಿಯಾಗಿರುತ್ತದೆ ಎಂದು ಅನುಭವಿಗಳು ಹೇಳುತ್ತಾರೆ. ಆದರೆ ಒಂದು ದಿನಕ್ಕೆ ಕೇವಲ 3-4 ಎಲೆಗಳನ್ನು ಮಾತ್ರ ನೀವು ಸೇವಿಸುತ್ತಿದ್ದೀರಿ ಎಂಬ ಖಾತ್ರಿ ನಿಮಗಿರಲಿ.
ಅದಕ್ಕಿಂತ ಹೆಚ್ಚಾದರೆ ನಿಮ್ಮ ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತುಂಬ ಕೆಳಮಟ್ಟಕ್ಕೆ ಹೋಗುವ ಸಾಧ್ಯತೆ ಇರುತ್ತದೆ. ಗುಲಾಬಿ ಬಣ್ಣದ ಸದಾಪುಷ್ಪ ಗಿಡದ ಹೂವುಗಳು ಬಹಳ ಪರಿಣಾಮಕಾರಿ ಎಂದು ಹೇಳುತ್ತಾರೆ. 1 ಕಪ್ ನೀರನ್ನು ಚೆನ್ನಾಗಿ ಕುದಿಸಿ, ಕುದಿಯುತ್ತಿರುವ ನೀರಿಗೆ ಸದಾಪುಷ್ಪ ಗಿಡದ ಹೂಗಳನ್ನು ಹಾಕಿ ಸ್ವಲ್ಪ ಹೊತ್ತು ಆರಲು ಬಿಟ್ಟು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬನ್ನಿ. ಸದಾಪುಷ್ಪ ಗಿಡದಿಂದ ನಿಮ್ಮ ಮಧುಮೇಹ ಸಮಸ್ಯೆಗೆ ಪರಿಹಾರ ಸಿಗುವುದಂತೂ ಖಚಿತ. ಆದರೂ ಯಾವುದಾದರೂ ಒಂದು ಹೊಸ ಆಯುರ್ವೇದ ಪದ್ಧತಿಯನ್ನು ಬಳಸುವ ಮುನ್ನ ಒಬ್ಬ ಒಳ್ಳೆಯ ಆಯುರ್ವೇದ ತಜ್ಞರನ್ನು ಭೇಟಿಯಾಗಿ ನಿಮ್ಮ ಆರೋಗ್ಯದ ಸದ್ಯದ ಪರಿಸ್ಥಿತಿಯನ್ನು ಮತ್ತು ನೀವು ಈಗ ತೆಗೆದುಕೊಳ್ಳುತ್ತಿರುವ ಔಷಧಿಗಳ ವಿವರಗಳನ್ನು ಅವರಿಗೆ ನೀಡಿ ಅವರಿಂದ ಸೂಕ್ತ ಸಲಹೆಗಳನ್ನು ಪಡೆದು ನೀವು ಇಷ್ಟಪಡುವ ಹೊಸದೊಂದು ಆಯುರ್ವೇದ ಪದ್ಧತಿಗೆ ನಿಮ್ಮನ್ನು ಒಡ್ಡಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದನ್ನು ಅವರಿಂದ ತಿಳಿದುಕೊಳ್ಳಿ.